ಮುಂದೆ ಜೋಗ್ ಜಂಕ್ಷನ್ಯಾಗ ಮತ್ತೆ ಸ್ವಾಗತ ಗೆಳೆಯರ. ಕನ್ನಡವನ್ನು ಮಾತಾಡೋ, ಕನ್ನಡವನ್ನು ಪ್ರೀತಿಸೋ ಮತ್ತು ಕನ್ನಡವನ್ನು ಕೇಳುವಂಥ ಎಲ್ಲ ಕನ್ನಡ ಪ್ರೇಕ್ಷಕರಿಗೆ ಸುವರ್ಣವಾಹಿನಿ ಜೋಗ್ ಜಂಕ್ಷನ್ನಿಗೆ ಮತ್ತೆ ನಾನು ಸ್ವಾಗತ ಮಾಡ್ತೀನಿ. ನಾ ಯಶವಂತ್ ಸರ್ದೇಶ್ ಪಾಂಡೆ ಇವತ್ತು ಮತ್ತೊಬ್ಬ ಮಸ್ತ್ ಮನುಷ್ಯನ ಕರ್ಕೊಬಂದೇನೆ. ನಾ ಹೇಳಿದ್ಮೇಲೆ ನಿಮಗೆ ತ್ಯಾಗ್ಲಿ ಗ್ರಾಮ, ಸಿದ್ದಾಪುರ ತಾಲೂಕು, ಶಿರ್ಷಿ ಹತ್ತಿರ ಇರುವಂಥ ಈ ಕೃಷಿಕ ಎಮ್ ಎ ಹೆಗಡೆ. ಬರ್ರಿ ಹೆಗಡೆ, ವೆಲ್ಕಮ್, ಥ್ಯಾಂಕ್ ಯು. ಎಮ್ ಎ ಹೆಗಡೆ ಅದ್ಭುತ ಮಾತುಗಾರರು ಅಷ್ಟೇ ಅಲ್ಲ, ಒಳ್ಳೆ ಹಾಡುಗಾರರು ಹೌದು. ಇವರು ತಮ್ಮ ಊರಿನ ಸುತ್ತಮುತ್ತ ಭಾಳ ವರ್ಲ್ಡ್ ಫೇಮಸ್ ಆಗೇ ಇದ್ದಾರೆ. ಹೇಳ್ರಿ, ಜೋಕ್ ಏನು ಹೇಳ್ತೀರಿ ಇವತ್ತು? ನೋಡ್ರಿ, ಈ ಮಕ್ಕಳ ಮನಸ್ಸು ಎಷ್ಟು ಮುಗ್ದಿರ್ತದ ಅಂಥೇಳಿ. ಕರೆಕ್ಟ್. ಈ ಶಾಲೆ ಒಳಗೆ ಟೀಚರ್ ಕರೆದ್ರು, ಏ ಸಂಗ್ಯಾ ಬಾ ಇಲ್ಲಿ. ಏನು ಟೀಚರ, ಈ ನಕಾಶೆ ನೋಡಿ ಇದ್ರಾಗ ದಕ್ಷಿಣ ಅಮೇರಿಕಾ ಎಲ್ಲಿ ಬರ್ತೈತೆ ತೋರ್ಸ ಅಂತ ಹೇಳಿ. ಆ ಹುಡುಗ ಅವನಿಗೆ ಒಂದು ಚಡಿ ಕೊಟ್ರು, ಕಡ್ಡಿ, ಅದ್ರಾಗ ತೋರ್ಸ್ಬೇಕ ಕಡ್ಡಿಯಾಗ ದಕ್ಷಿಣ ಅಮೇರಿಕಾ. ಹುಡುಕ್ಯಾಡಿದ ಒಟ್ಟ ಕಂಡಿಲ್ಲ. ಟೀಚರಿಗೆ ಶೇಟ್ ಬಂತು, ಏನು ನಾಳೆ ಇನ್ಸ್ಪೆಕ್ಟರ್ ಬಂದ್ರೆ ಏನು ಉತ್ತರ ಕೊಡ್ಬೇಕು? ನಾ ಹುಡುಗರನ್ನ ಇಷ್ಟೇ ತಯಾರು ಮಾಡಿದ್ರಿ, ನಿಮ್ಮಂತ ಕೇಳೋದಿಲ್ಲ ಇಲ್ಲ ನನಗೆ. ಹಾಗ ಅಲ್ಲಿ ಬೆಂಚ್ ಮೇಲೆ ನಿಂತ್ಕೋ ಅಂತ ಅಂದ್ರೆ ಹೋದ. ಬೆಂಚ್ ಮೇಲೆ ನಿಂತ್ಕೊಂಡು ಬೇರೆ ಹುಡುಗರನ್ನ ಕರಿವು ಅದ್ರ ಒಳಗೆ ಟೀಚರ್ ಅಂದ ಇವ. ಮತ್ತೇನಾಯ್ತು ಅಂತ, ಇಲ್ಲ ಬೆಂಚ್ ಮೇಲೆ ನಿಂತ್ಕೊಂಡ್ರು ದಕ್ಷಿಣ ಅಮೇರಿಕಾ ಕಂಡಿಲ್ರಿ ನನಗೆ ಅಂದ. ಗುಂಡ ಒಂದು ಹೋಟೆಲಿಗೆ ಹೋದ, ಹೋಗಿ ಕುಂತ ಏದು ಬರ್ಪಾಯಿಲಿ ವೇಟ್ರ್ ಕರೆದ, ಲಾಡು ತುಂಬೋರಪ್ಪ ಅಂತ. ಸ್ವೀಟ್ ಗಟ್ಟೆ ಲಾಡು ತೊಗೊಂಬರಪ್ಪ. ತೊಗೊಂಡ ಲಾಡು ಈಗ ದವಡ್ಯಾಕೆ ಹಚ್ಚಿದ ಒಟ್ಟ ಹೊಡಿಯೋದಿಲ್ಲ. ಮತ್ತೆ ವೇಟ್ರ್ ಬಾರೋ ಇಲ್ಲಿ, ಇದೇನು ಕೊಟ್ಟಿದ, ಏನಾಗ ಲಾಡೇನು ಕಲ್ಲಿದ, ಒಂದು ಸುತ್ತಿಗೆ ತೊಗೊಂಬ ಅಂತ ನಾವು. ಇಲ್ಲ ಸರ್, ಎಲ್ಲರೂ ಸೂಟಿ ಬೇಡಾರ ವೇಟ್ರಸ್, ನಾವು ಒಬ್ಬನೇ ಅದೇನಿ, ಅಲ್ಲೆಲ್ಲ ಹೊರಗೆ ಹೋಗ್ಲಿಕ್ಕೆ ನನಗೆ ಟೈಮ್ ಇಲ್ಲ. ಒಂದು ಕೆಲಸ ಮಾಡ್ತೇನೆ, ಒಂದು ಮೈಸೂರು ಪಾಕ್ ಕೊಡ್ತೇನೆ, ಅದ್ರಾಗ ಹೊಡ್ಕೊರಿ ಅಂತ. ಒಮ್ಮೆ ನಮ್ಮ ಗುಂಡಿಗೆ ಏನಾತ್ರಿ, ಮನ್ಯಾಗ ಜಗಳ, ಅತ್ತೆ ಸೊಸಿ ಜಗಳ ಕೇಳಿ ಬೇಸರ ಆಗ್ಬಿಡ್ತು. ಯಾರ ಪರ ಮಾತಾಡ್ತೀರಿ, ಯಾರ ಪರ ಮಾತಾಡಂಗಿಲ್ಲ. ಕರೆಕ್ಟ್. ಒಂದು ಐಡಿಯಾ ಮಾಡಿದ ಗುಂಡ, ಆಫೀಸಿಗೆ ಹೋಗೋ ಮುಂದೆ ಇವತ್ತು ಒಂದು ಐಡಿಯಾ ಮಾಡ್ಬೇಕು. ಒಂದು ಹೆಂಡ್ತಿನ ತವ್ರ ಮನೆಗೆ ಕಳಿಸ್ಬೇಕು, ಇಲ್ಲ ಅಂದ್ರೆ ಒಂದು ತಾಯಿನ ಮಗಳ ಮನೆಗೆ ಕಳಿಸ್ಬೇಕು. ಎರಡ ಒಂದಾಗ್ಬೇಕು. ಸರಿ, ಆಫೀಸಿಗೆ ಹೋಯ್ದ, ಒಂದು ಹೊಳ್ಳಿ ಬಂದ ಅವ್ವ ಬಾರವ ಇಲ್ಲಿ, ನಿನಗೊಂದು ಸಂತೋಷದ ಸುದ್ದಿ ಅಂದವು. ಏನಪ್ಪ ಕೇಳಿದ್ದಕ್ಕೆ, ಇವತ್ತ ರಾತ್ರಿ ನೀವು ಬೆಂಗಳೂರಿಗೆ ಹೊಡ್ಬೇಕು. ಯಾಕೋ ನಿಮ್ಮ ಮಗಳ ಫೋನ್ ಮಾಡಿದ್ರು ಆಫೀಸಿಗೆ ಫೋನ್ ಮಾಡಿದ್ಲ. ಅವ್ರನ್ನ 4 ದಿನ ಅಲ್ಲಿ ಕಳಿಸ್ಕೊಡು ಅಂತ ಹೇಳಿ ಫೋನ್ ಮಾಡಿದ್ಲ. ಈಗ ನಾ ರಿಸರ್ವೇಷನ್ ತೊಗೊಂಡ್ಬಂದ್ಬಿಟ್ಟೇನೆ, ನೀವು ಹೊರಡ್ಬೇಕು. ಸರಿ, ಆಕಿನ ಬೆಂಗಳೂರಿಗೆ ಕಳಿಸಿದ. ಮನ್ಯಾಗ ಒಳ್ಳೆ ಶಾಂತತೆ ಹುಟ್ಟಿತ್ತು, ಮತ್ತು ಗುಂಡು ಭಾಳ ಸಂತೋಷ ಆತ. ಹಿಂಗೆ ಆಫೀಸಿಗೆ ಹೋಗಿ ಬಂದು ಮತ್ತೊಂದು ದಿವ್ಸ ನೋಡ್ತಾನ, ಟೇಬಲ್ ಮೇಲೆ ಟೆಲಿಫೋನ್ ಬಿಲ್ ಬಂದೈತಿ. ನೋಡ್ತಾನು 3420 ರೂಪಾಯಿ ಟೆಲಿಫೋನ್ ಬಿಲ್. ಹೆಂಡ್ತಿ ಕರೆದ, ಏ ಬೈಲಿ, ಏನಿದೆ ಟೆಲಿಫೋನ್ ಬಿಲ್? ಅದು ಗೊತ್ತಾಯ್ತು ನನಗೆ. ಇದೇನಿದೆ, ಏನು 3420 ರೂಪಾಯಿ ಏನು ಹೆಂಗೆ ಬಂತಿದ? ಅಲ್ರಿ, ನಿಮ್ಗೆ ಯಾರು ಹೇಳಿದವ್ರು? ನಿಮ್ಮ ತಾಯಿನ ಅಲ್ಲಿ ಬೆಂಗಳೂರಿಗೆ ಕಳ್ಸಕ ಅಂತಂದು. ಥ್ಯಾಂಕ್ ಯು ಹೆಗಡೆ ಅವರ, ಜೋಕ್ಗಳು ಮಸ್ತವ. ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಜೋಗ್ ಜಂಕ್ಷನ್ಯಾಗ ನಿಮ್ಮ ಹತ್ರನೂ ಇಂಥ ಅದ್ಭುತ ಜೋಕ್ಗಳಿದ್ರೆ ದಯವಿಟ್ಟು ನಮಗೆ SMS ಮೂಲಕ ಕಳಿಸ್ರಿ. ನಮ್ಮ ನಂಬರ್ ನಿಮ್ಗೆ ನೆನಪದಲ್ಲ, 9900980099. ಅಷ್ಟೇ ಅಲ್ಲ, ನೀವು ಮಸ್ತ್ ಜೋಕ್ ಹೇಳೋರಾಗಿದ್ದಂದ್ರೆ ನೀವು ನಮ್ಮಲ್ಲಿ ಬಂದು ಭಾಗವಹಿಸ್ಬೋದು. ನಿಮ್ಮ ವಿವರಗಳನ್ನು ನಮಗೆ m2j@suvarnanews.in ಇಲ್ಲಿಗೆ ಕಳಿಸಿದ್ರೆ ಸಾಕು. ನಾವು ನಿಮ್ಮನ್ನು ಕರೆಸಿಕೊಂಡು ಸುವರ್ಣ ವಾಹಿನಿಯ ಮೂಲಕ ಈ ಜೋಗ್ ಜಂಕ್ಷನ್ಯಾಗ ನಿಮ್ಮ ಜೋಕ್ಗಳನ್ನು, ಕನ್ನಡವನ್ನು ಪ್ರೀತಿಸುವಂತಹ, ಕನ್ನಡವನ್ನು ಕೇಳುವಂಥ ಮತ್ತು ಕನ್ನಡವನ್ನು ಮಾತಾಡುವಂಥ ಗೆಳೆಯರಿದ್ರಿಗೆಲ್ಲ ತಲುಪಿಸ್ತೇವೆ. ನಾನು ಯಶವಂತ್ ಸರ್ದೇಶ್ ಪಾಂಡೆ ಮುಂದೆ ಜೋಗ್ ಜಂಕ್ಷನ್ ಒಂದು ಬ್ರೇಕ್ ತಗೋತೀನಿ. ನಾಳೆ ಮತ್ತೆ ಬರ್ತೇನೆ. ಥ್ಯಾಂಕ್ ಯು. ನೀವು ಮುಂದೆ ಜೋಗ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಿಮ್ಮ ಇತ್ತೀಚಿನ ಭಾವಚಿತ್ರದೊಂದಿಗೆ ನೀವು ಹೇಳಬಯಸುವ ಜೋಕ್ಗಳನ್ನು ಒಂದು ಹಾಳೆಯಲ್ಲಿ ಬರೆದು ನಮಗೆ ಕಳಿಸಿ. ನಮ್ಮ ವಿಳಾಸ: ಮುಂದ ಜೋಗ್ ಜಂಕ್ಷನ್ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫ್ಯಾಂಟ್ರಿ ರೋಡ್, ಬೆಂಗಳೂರು 1.